ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ರೇಷನ್ ಅಕ್ಕಿಯಿಂದ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗೇನು ಬೇಸಿಗೆ ಬಂತು, ತುಂಬ ಬಿಸಿಲಿದೆ. ಈಗ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಹಪ್ಪಳ ಸ್ಟೋರ್ ಮಾಡ್ಕೊಳ್ಬೋದು. ಯಾರ ಸಹಾಯನೂ ಇಲ್ಲದೆ ಒಬ್ಬರೇ ಮಾಡ್ಕೊಳ್ಬೋದು. 1 ಗಂಟೆಯಲ್ಲಿ 100 ಹಪ್ಪಳ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ಗೆ ನಾನಿಲ್ಲಿ ಈ ಕಪ್ಪಲ್ಲಿ 3 ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು. ಅಕ್ಕಿ ನೆನೆಸಿದ್ರೆ ಮೇಲೆ ನೀರು ತಿಳಿಯಾಗಿರ್ಬೇಕು, ಆ ಥರ ತೊಳ್ಕೊಬೇಕು ಚೆನ್ನಾಗಿ ಅಕ್ಕಿನ. ನೋಡಿ, ಈಗ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀವು 1 ಕಪ್ಗೆ 4 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. 1ಕ್ಕೆ 4, ನೀವು ಎಷ್ಟಾದರೂ ಅಕ್ಕಿ ಹಾಕ್ಕೊಳ್ಳಿ. 1ಕ್ಕೆ 4 ಹಾಕ್ಕೊಂಡ್ರೆ ಅಳತೆ ಸರೋಗುತ್ತೆ. ನೋಡಿ, ಈಗ ನೆನೆಯಕ್ಕೆ ಬಿಡಬೇಕು. 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆಂದಷ್ಟು ಅಕ್ಕಿ ತುಂಬ ಸಾಫ್ಟಾಗಿ ಇದಾಗುತ್ತೆ. ನೋಡಿ, ಈಗ ನೆಂದಿದೆ. ಈಗ ನೀರೆಲ್ಲ ಬಸ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ಬೇಕು. ನಾನು ಇಲ್ಲಿ ಕುಕ್ಕರ್ ಇಡ್ತಾ ಇದ್ದೀನಿ. ತಳ ಹಿಡಿಯಲ್ಲ, ಈ ಥರ ದಪ್ಪ ಇರೋದ್ರಲ್ಲಿ ಮಾಡೋದ್ರಿಂದ. ಈಗ ನೋಡಿ, ನೀರು ಬೇಗನೆ ಆಗುತ್ತೆ. ನೀರು ಬಿಸಿ ನೀರು ಹಾಕಿದ್ರೆ 1ಕ್ಕೆ 4 ಹಾಕ್ಕೊಂಡ್ರೆ ಸರೋಗುತ್ತೆ ಅಳತೆ. ಈಗ ಸ್ಟವ್ ಮೇಲೆ ಇಟ್ಕೊಂಡು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡ್ರೆ ಸರೋಗುತ್ತೆ. ನೋಡಿ, ಬೇಗನೆ ಆಗುತ್ತೆ. ನೀವೇನು ಕುಕ್ಕರಲ್ಲಿ ಏನು ಕೂಗಿಸ್ಬೇಕಾಗಿಲ್ಲ. ಕೂಗ್ಸೋಂಗಿದ್ರು ಕೂಗಿಸ್ಕೊಳ್ಬೋದು. ಇದೇ ಥರನೇ ಮಾಡ್ಕೊಂಡ್ರೆ ಆಯ್ತು. ರೇಷನ್ ಅಕ್ಕಿಯಿಂದ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕುದಿ ಬಂದ ನಂತರ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಬಿಟ್ಬಿಟ್ರೆ 5 ನಿಮಿಷ. ನೋಡಿ, ಎಲ್ಲ ತುಂಬ ಮೆತ್ತಗೆ ತುಂಬ ಚೆನ್ನಾಗಾಗಿದೆ. ಕುದಿ ಬಂದಮೇಲೆ ಸಿಮ್ಮಲ್ಲಿಟ್ಟರೆ ಸಾಕಾಗುತ್ತೆ. ನೀವೇನು ಅದೇನು ನೋಡಿಕೊಂಡೇ ಇರಬೇಕು ಅಂತೇನಿಲ್ಲ. ನೋಡಿ, ಆಗಿದೆ ಈಗ. ನೋಡಿ, ಇದಕ್ಕೆ ನಾನಿಲ್ಲಿ ಹಪ್ಪಳದ ಖಾರ ಹಾಕ್ತಾಯಿದ್ದೀನಿ 1 ಸ್ಪೂನು, ಮತ್ತು ಕೊತ್ತಂಬರಿ ಸೊಪ್ಪು. ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿನೇ ಹಾಕ್ಕೊಂಡ್ರು. ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಕರಿಬೇವು ಸ್ವಲ್ಪ, ಜೀರಿಗೆ 2 ಸ್ಪೂನ್ ಇದೆ, ಮತ್ತು ಚಿಲ್ಲಿ ಫ್ಲೇಕ್ಸು. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕು. ತುಂಬ ಖಾರ ಆಗುತ್ತೆ. ಸ್ವಲ್ಪ ಖಾರ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇದ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಒಂದೇ ಸರಿನೇ ಅಕ್ಕಿ ಹಾಕ್ದಾಗೆ ಎಲ್ಲ ಒಟ್ಟಿಗೆ ಹಾಕಿ ಕುಗ್ಸ್ಕೊಳ್ಬೋದು. ನೋಡಿ, ಎಲ್ಲ ಕಲರೆಲ್ಲ ಚೇಂಜ್ ಆಯಿತು, ಅದು ಹಪ್ಪಳ ಖಾರ ಹಾಕಿರೋದ್ರಿಂದ. ಎಲ್ಲ ನೈಸ್ ಆಗ್ತಾಯಿದೆ. ಚೆನ್ನಾಗಿ ಈ ಥರ ನಾದ್ಕೊಂಡು ತಟ್ಟೆ ಮುಚ್ಚಿ ಇನ್ನೊಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಟುಬಿಟ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಾನು 2 ನಿಮಿಷಗಳ ಕಾಲ ಬಿಡ್ತಾಯಿದ್ದೀನಿ. ನೋಡಿ, ಈಗ ಆಗಿದೆ. ಈಗ ಇದನ್ನ ತೆಗ್ದು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಯಾವ ಥರ ಮುದ್ದೆಗೆ ಎಲ್ಲ ನಾದ್ತೀವಲ್ವ, ಆ ಥರ ನಾದ್ಕೊಂಡ್ರೆ ತುಂಬ ನೈಸಾಗುತ್ತೆ. ಬಿಸಿ ಇರಬೇಕಾದ್ರೆ ನಾದ್ಕೊಳ್ಬೇಕು, ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬಿಸಿನಲ್ಲಿ ಇದು ಮಾಡಿಕೊಂಡ್ರೆ ಚೆನ್ನಾಗಿ ನಾದ್ಕೊಳ್ಬೋದು. ಒಬ್ಬರೇ ಮಾಡ್ಬೋದು, ನಮಗೇನು ಯಾರ ಸಹಾಯನೂ ಬೇಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ಈ ಥರ ಮಾಡಿಕೊಂಡ್ರೆ ಒಂದು 2-3 ಸರಿ ಮಾಡಿಕೊಂಡ್ರೂ ಸರೋಗುತ್ತೆ. ನೀವು ವರ್ಷಕ್ಕಾಗಷ್ಟು ಹಪ್ಪಳನ ರೆಡಿ ಮಾಡಿ ಇಟ್ಕೊಳ್ಬೋದು ಬೇಸಿಗೆನಲ್ಲಿ. ಇವಾಗಂತೂ ತುಂಬ ಬಿಸಿಲಿದೆ. ನೋಡಿ, ಆಗಿದೆ. ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ ಬೇಗ ಆರೋದಕ್ಕೆ. ಕುಕ್ಕರಲ್ಲಿ ಒಂದೇ ಹತ್ರ ಇದ್ದರೆ ಬಿಸಿಗೆ ಬೇಗ ಆರಲ್ಲ. ನಾನು ಇಲ್ಲೇನಿದು ಬಿಸಿಲಲ್ಲೇನು ಮಾಡ್ತಿಲ್ಲ, ಮನೆಯಲ್ಲೇ ಫ್ಯಾನ್ ಕೆಳಗಡೆನೇ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ಬಿಸಿಲಲ್ಲಿ ಹಾಕ್ಕೊಂಡ್ರೆ ನೋಡಿ ಒಂದೇ ಸರಿ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಬೇಗನೆ ಮಾಡ್ಕೊಳ್ಬೋದು. ಎಲ್ಲನೂ ಅದೇ ಥರನೇ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಉಂಡೆ ಆರಕ್ಕೆ ಬಿಡಬಾರ್ದು. ನಾವು ಹಪ್ಪಳ ಮಾಡಬೇಕಾದ್ರೆ ಬಿಸಿನೇ ಇರಬೇಕು. ಬಿಸಿ ಇದ್ದಾಗ ನಾವು ಪ್ರೆಸ್ ಮಾಡಿದಾಗ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿದ್ದೀನಿ. ಪೇಪರ್ ಮೇಲೇ ಚೆನ್ನಾಗಿ ಬರೋದು, ಬಟ್ಟೆ ಮೇಲೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಿಮ್ಗೆ ಬೇಕಾದರೆ ಬಟ್ಟೆನ ಉಪಯೋಗಿಸ್ಕೊಳ್ಳಿ. ನೋಡಿ, ಒಂದೇ ಸರಿನೇ
ಒಂದೊಂದೇ ಮಾಡೋದಕ್ಕಿಂತ ನೋಡಿ ಈಸಿ ಮೆಥಡಲ್ಲಿ ಈ ಥರ ಮಾಡ್ಕೊಳ್ಬೋದು. ನೋಡಿ 3 ಉಂಡೆನೂ ಒಂದೇ ಸರಿ ಇಟ್ಬಿಟ್ಟು ಒಂದು ಈ ಥರ ಪ್ಲಾಸ್ಟಿಕ್ ಸ್ವಲ್ಪ ತೇವ ಮಾಡ್ಕೊಳ್ಬೇಕು. ಎಣ್ಣೆ ಹಾಕ್ಬಾರ್ದು, ಎಣ್ಣೆ ಹಾಕಿದ್ರೆ ಹಪ್ಳ ತುಂಬ ದಿವಸ ಇಡೋಕ್ಕಾಗಲ್ಲ. ನೋಡಿ ಸುಮ್ಮನೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಅದು ಹಿಟ್ಟು ಸ್ವಲ್ಪ ಬೆಚ್ಚಗಿರುತ್ತಲ್ವ, ಆಗಿದ್ದಾಗ ಮಾಡಿದಾಗ ನೀವು ಎಷ್ಟು ತೆಳು ಬೇಕಾದರೂ ಅಷ್ಟು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಹಪ್ಪಳ ಬೇಲ್ದಂಗೆ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಒಂದೇ ಸರಿಗೆ 3 ಹಪ್ಪಳ ರೆಡಿ ಆಯಿತು. ಅದು ಉಂಡೆ ಸ್ವಲ್ಪ ಆರಕ್ಕೆ ಬಿಡಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಹಪ್ಪಳ. ತೆಳುವಾಗಿ ನಾವು ಎಷ್ಟು ತೆಳು ಬೇಕಾದರೂ ಎಷ್ಟು ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಕಷ್ಟ ಏನೂ ಇಲ್ಲ, 1 ಗಂಟೆಯಲ್ಲಿ 100 ಹಪ್ಪಳ ರೆಡಿ ಆಗುತ್ತೆ. ನಾನು ಅದು ಚಿಕ್ಕ ಕಪ್ಪಲ್ಲಿ 3 ಕಪ್ ಅಕ್ಕಿ ಹಾಕಿರೋದು, 100 ಹಪ್ಪಳ ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ ಇದೇ ಥರನೇ ನಾನು ಎಲ್ಲ ಒಂದೇ ಥರ ಮಾಡಿದ್ದೀನಿ. ನೀವು ಬಟ್ಟೆ ಮೇಲೆ ಹಾಕಿದ್ರೆ ಅದು ತೆಗಿಬೇಕಾದ್ರೆ ಎಲ್ಲ ಬ್ರೇಕ್ ಆಗುತ್ತೆ. ನೋಡಿ ಇಲ್ಲೊಂದು ರೌಂಡ್ ಹಾಕಿದ್ದೀನಿ. ನೀವು ಬೇಕಾದರೆ ಬಟ್ಟೆ ಮೇಲೇ ಹಾಕ್ಕೊಳ್ಳಿ. ನೋಡಿ ಎಲ್ಲ ನೈಟೆಲ್ಲ ಹಾಕಿದ್ದು ಬೆಳಗ್ಗೆ ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಟಿದ್ದೆ. ನೋಡಿ ಎಲ್ಲ ಅದೇ ಪೇಪರಿಂದನೇ ಅದೇ ಹೊರಗಡೆ ಬರ್ತಾಯಿದೆ, ಆ ಥರ ಬಂದಿದೆ. ನೋಡಿ ಎಲ್ಲನೂ ಅಷ್ಟೇ, ಏನು ಬ್ರೇಕ್ ಆಗಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ. ನೋಡಿ ಅದು ಹಪ್ಪಳ ಕರೆದಾಗ ತುಂಬ ದೊಡ್ಡದಾಗಿ ಬರುತ್ತೆ, ಅದು ಒಣಗ್ದಾಗ ಚಿಕ್ಕದಾಗಿ ಆಗಿದೆ ಬಿಸಿಲಿಗೆ. ನೋಡಿ ಈಗ ನೋಡಿ ಎಣ್ಣೆಗೆ ಹಾಕಿದ್ರೆ ಒಂದು ಚಪಾತಿ ಥರ ಅಷ್ಟಾಗಲ ಬರುತ್ತೆ, ಬಾಣಲಿ ಪೂರ್ತಿನೂ ಹಪ್ಪಳನೇ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಈಸಿಯಾಗೆ ಮಾಡ್ಕೊಳ್ಬೋದು. ನೀವು ವರ್ಷಕ್ಕಾಗಷ್ಟು ಹಪ್ಪಳನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಬೇಸಿಗೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ. ನೀವೆಷ್ಟು ಬಾಣಲಿ ದೊಡ್ಡದಿಡ್ತೀರೋ ಅಷ್ಟು ಹಪ್ಪಳ ಬರುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ನೀಟಾಗಿ ಈ ಥರ ಮಾಡ್ಕೊಳ್ಬೋದು. ನೋಡಿ ಚಪಾತಿ ಥರ ಇದೆ, ಕಟ್ ಮಾಡಿದ್ರು ಅಷ್ಟೇ ಪಳ್ಳನ್ನುತ್ತೆ, ಏನು ನಾರು ಥರ ಏನಿಲ್ಲ. ನೀವು ಕಟ್ ಮಾಡಿದ್ರು ನೋಡಿ ನೋಡಿ ಸುಮ್ಮನೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಪುಡಿ ಪುಡಿ ಆಗುತ್ತೆ. ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.